ಅಲ್ಲ ನಮ್ಮ ಅತ್ತೆ ಎಲ್ಗ ಹೋಗ್ತೀನಿ, ಯಾವುದೋ ಊರಿಗೆ ಹೋಗಿ ಬರ್ತೀನಿ ಅಂತ ಹೋತು. ಎಲ್ಲಿಗೆ ಹೋತು ಅಂತಾನೆ ಗೊತ್ತಾಗ್ಲಿಲ್ವಲ್ಲ. ಯಾವ ಊರಿಗೆ ಹೋತು? ಇಂಥ ಊರಿಗೆ ಹೋಗ್ತೀನಿ ಅಂತನೂ ಹೇಳಲಿಲ್ಲ. ಎಲ್ಲಿಗೆ ಹೋಗಿರ್ಬೋದು? ಗಂಗಿ ಗಂಗಿ, ಇದ್ಯಾಕೆ ಹಿಂಗ್ ನಿಂತ್ಕೊಂಡೆ ದರ ಬಡ್ದಿರೋಳಂಗೆ? ಏನು ಯೋಚನೆ ಮಾಡ್ತಾ ಇದ್ಯಾ? ಎಲ್ಗೋದ್ಲು ನಿಮ್ಮ ಅತ್ತೆ? ಏನು ಇಲ್ಲ ಕಣಕ, ಸುಮ್ಮನೆ ನಿಂತ್ಕೊಂಡೆ. ನಮ್ಮ ಅತ್ತೆ ಎಲ್ಲ ಊರಿಗೆ ಹೋಗ್ಬರ್ತೀನಿ ಅಂತ ಹೋತು, ಆದರೆ ಎಲ್ಲಿಗೆ ಹೋಗ್ತೀನಿ ಅಂತ ಮಾತ್ರ ಹೇಳಲಿಲ್ಲ. ಅದಕ್ಕೆ ಎಲ್ಲಿಗೆ ಹೋಗಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೆ. ತವ್ರ ಮನೆಗೋ ನೆಂಟ್ರ ಮನೆಗೋ ಎಲ್ಲನ ದೇವ್ರು ಮಾಡಿರ್ತಾರೆ, ಕುರಿ ಕೊಯ್ತೀವಿ ಅಂತನ ಹೇಳಿ ಕಳ್ಸಿರ್ತಾರೆ ಯಾರ ಕೈಲಾನ. ಅದಕ್ಕೆ ಹೋಗಿರ್ತಾಳೆ. ನಿನ್ನೇನು ಕರ್ಕೊಂಡು ಹೋಗೋದು? ನಿನ್ಗೆ ಹೇಳಿರೆ ನೀನು ಬರ್ತೀನಿ ಅಂತನ ಎಲ್ಲಿ ಬಂದ್ಬಿಡ್ತೀಯೋ ಜೊತೆಗೆ, ಅವಳಿಗೆ ಇಲ್ದಂಗೆ ಕುರಿ ಸಾರು ಕೋಳಿ ಸಾರು ಎಲ್ಲ ನೀನೇ ಉಂಡ್ಬಿಡ್ತೀಯನೋ ಅಂತನ ಎಲ್ಲ ಹೇಳ್ದಂಗೆ ಹೋಗಿರ್ಬೇಕೇನೋ. ಇಲ್ಲ ಕಣಕ, ಎಲ್ಲೂ ದೇವ್ರು ಅಂತ ಏನು ಸುದ್ದಿ ಕೇಳ್ದಂಗಿಲ್ಲಮ್ಮ. ಗೊತ್ತಿದ್ರೆ ನಮ್ಮ ಮನೆಯವ್ರಿಗಾದ್ರೂ ಗೊತ್ತಿರೋದು ತಾನೇ. ಅವ್ರ ನೆಂಟ್ರೂರಾಗ ಯಾವಾಗಾದ್ರೂ ಯಾರಾದ್ರೂ ದೇವ್ರು ಮಾಡಂಗಿದ್ರೆ ಅವ್ರು ಹೋಗ್ಬೇಕಾಗಿತ್ತು. ಅಯ್ಯಪ್ಪ ಹೋಗಿಲ್ಲ, ಕೆಲ್ಸಕ್ಕೆ ಹೋಗೈತೆ ಅಯ್ಯಪ್ಪ. ನಮ್ಮ ಅತ್ತೆ ಮಾತ್ರ ಹೋತು. ದೇವ್ರಿಗಾಗಿದ್ರೆ ಹೋಗ್ತಿತ್ತು ತಾನೆ. ಹೋಗ್ಬೇಕಾಗಿತ್ತಮ್ಮ. ದೇವ್ರಿಗೆ ಹೋದ್ರೆ ಇನ್ನೇನು ಹೋಗ್ತಿರ್ಲಿಲ್ವಲ್ಲ. ಏನು ಇಬ್ರು ಹೋದ್ರೆ ತಿರುಗ ಅಂತ ನೋಡ್ಕೊಂಬರಿಲ್ಲ ಅಂತ ಹೇಳಿ ನೀನೇನು ಹೋಗ್ತಿರ್ಲಿಲ್ಲ ಕರೆದ್ರು ಅಲ್ವೇ? ಹೌದು, ಹಂಗೂ ನಾನು ಕೇಳ್ದೆ. ಎಲ್ಲನ ದೇವ್ರೇನತ್ತೆ, ದೇವ್ರಿಗೆ ನಾನು ಹೋಗ್ತೀಯಾ ನೆಂಟ್ರು ಪಂಟ್ರು ಊರಿಗೆ ಅಂತಾನ. ಇಲ್ಲ ಕಣೆ, ಇವಾಗ ಯಾವ ದೇವ್ರು ಇಲ್ಲ ಅಂತಂತು. ಹೌದಾ? ಮತ್ತಿನ್ನೆಲ್ಲಿ ಹೋಗಿರ್ಬೋದು ನಿಮ್ಮ ಅತ್ತೆ? ಗೊತ್ತಿಲ್ಲ, ನೋಡೋಣ ಇರು. ಅಲ್ಲಿ ಹೋಗ್ಯಾಲೆ ಎದ್ದೇಸ್ಕೆ ಎದ್ದು ಹೋಗಿದ್ದು, ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು. ಹಂಗೂ ಇವತ್ತು ಕೂಲಿ ಬಾ ಅಂತಂದ್ರೆ ಇಲ್ಲ, ನಾನು ಊರಿಗೆ ಹೋಗ್ಬೇಕು, ಊರಿಗೆ ಹೋಗಿ ಬರ್ತೀನಿ, ನಾಳೆಯಿಂದ ಹೋಗೋಣ ಅಂತಂತು. ಹೌದೇನು? ನೋಡ ನೀರಮ್ಮ, ಅದು ಎಲ್ಲಿಗೆ ಹೋಗ್ಯಾಳೆ ನಿಮ್ಮ ಅತ್ತೆ ಅಂತನ ಬಂದ್ರೆ ಗೊತ್ತಾಗುತ್ತೆ. ಹೌದಾ ಸರಿ, ನಾನು ಸ್ವಲ್ಪ ಅಂಗಡಿಗೆ ಹೋಗಿ ಬರ್ಬೇಕಮ್ಮ. ಬತ್ತಿ ಅಂಗಡಿ ತಕ್ಕೆ? ಹೌದೇನು? ಏನ್ ತರ್ಬೇಕು ಅಂಗಡಿಗೆ? ಸಾಸಿವೆ ಇರ್ಲಿಲ್ಲ, ಸಾಸಿವೆ ತರನ ಅಂತಾನ. ಬಾ ಹೋಗೋಣ. ಸರಿ ನಡಿಯಮ್ಮ, ನನಗೂ ಏನು ಕೆಲ್ಸ ಇಲ್ಲ, ಬತ್ತೀನಿ ನಡಿ. ಲೇ ಗಯ್ಯಾಳಿ ಗಂಗಿ, ನನ್ನೇ ಎದುರಿಸ್ತೀಯ? ನೋಡ್ತಾ ಇರು. ಈಗ ಮಂತ್ರವಾದಿ ತಕ್ಕ ಹೋಗಿ ಮಂತ್ರ ಹಾಕಿಸ್ಕೊಂಡು ತಗೊಂಬಂದಿದ್ದೀನಿ. ನಿನಗೆ ಎಂತ ಸ್ಥಿತಿ ಬರಂಗ್ ಮಾಡ್ತೀನಿ, ನೋಡ್ತಾ ಇರಿ ಗಯ್ಯಾಳಿ. ನಾನು ಅತ್ತೆ ಆದ್ರೆ ಇಲ್ಲಿ ನಡೀತಾ ಇರೋದೆಲ್ಲನ ಸೊಸೆದು. ಈಗ ಅದನ್ನ ಹೆಂಗ್ ಬದಲಾಯಿಸ್ತೀನಿ ಅಂತ ನಾನು ನೋಡ್ತಾ ಇರಿ ಗಯ್ಯಾಳಿ ಗಂಗಿ. ಗಯ್ಯಾಳಿ ನೀನಲ್ಲ, ನಾನು ಹೆಂಗೆ ಅಂತ ತೋರಿಸ್ತೀನಿ, ನೋಡ್ತಾ ಇರು. ಈ ಸಾಕಮ್ಮನ ಗತ್ತು ಏನು ಅಂತಾರ. ಎಲ್ಲಿಗೆ ಹೋಗಿದ್ಯಾ? ಮನೆ ಒಳಗೆ ಇದೆಯಾ ಅಥವಾ ಎಲ್ಲನ ಹಾಳಾಗಿ ಹೋಗಿದ್ಯೋ? ನೋಡು ಹೆಂಗ್ ಮಾಡ್ತೀನಿ. ಗಂಗಿ ಗಂಗಿ, ಸೊಸೆ ಮುದ್ದು ಬಾರಮ್ಮ ಇಲ್ಲಿ. ಗಂಗಿ ಗಂಗಿ, ಮನೆಗಿಲ್ವೇನೆ? ಎಲ್ಗಾನ ಹೋದೇನೆ? ಹೇ ಗಂಗಿ. ಎಲ್ಲ ಊರ್ ತಿರ್ಗಕ್ ಹೋಗಿ ಅವಳ ಆಲೇನಿ. ಬರೀ ಇದೇ ಆತ ಇವಳು ಮಾತ್ರ ತಿರುಗ್ತಾಳೆ. ನಾನು ಎಲ್ಗಾದ್ರೂ ಒಂದ್ ಸ್ವಲ್ಪ ಹೊತ್ತು ಯಾರ ಮಂತಕ್ಕನ ಹೋಗಿ ಮಾತಾಡಕ್ಕೆ ಕುಕ್ಕ ಮಕ್ಕಿಲ್ ಬಂದ್ಬಿಡ್ತಾಳೆ. ಬಾರತ್ತೆ ಮುಸ್ರೆ ತಾಳಿ, ಬಾರತ್ತೆ ನೆಲ ವರ್ಸು, ಬಾರತ್ತೆ ಕಸ ಹೊಡಿ ಅಂತಾನ. ಇನ್ ಮ್ಯಾಲೆ ಹಂಗೆ ಹೇಳಕ್ಕೆ ನಾಲ್ಗೇನೆ ಇರಲ್ಲ ಕಡೆ ಗಂಗಿ. ಹಂಗ ಮಾಡ್ತೀನಿ, ಹಂಗ್ ಮಂತ್ರಿಸ್ಕೊಂಡ್ ಬಂದಿದೀನಿ. ನೋಡ್ತಾ ಇರು, ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ನೀನು. ನಿನಗೆ ಮಾತೇ ಬರಲ್ಲ, ಹಂಗಾಗುತ್ತೆ. ನಾನು ಹೇಳ್ದಂಗೆ ಕೇಳ್ತೀನಿ ಎಂಬತಕನ ನಿನಗೆ ಮಾತು ಬರಲ್ಲ. ಹಂಗ್ ಮಾಡ್ತೀನಿ. ಎಲ್ಲಿಗೆ ಹಾಳಾಗಿ ಹೋಗಿದ್ದೆ? ಬಾ ಜಲ್ದು, ನಿನ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ಓಹೋ, ಅಲ್ಲ ನೆನ್ನೆ ಮನೆ ಬಂದು ಸೇರ್ಕೊಂಡು ಇವಳು ಯಜಮಾನಿಕೆ ಮಾಡ್ತಾಳೆ ಮನೆಯದ. ಅಲ್ಲ ಅದೇನೋ ಹೇಳ್ತಾರಲ್ಲ, 6 ಎತ್ತೊಳಗೆ 3 ಎತ್ತಳು 7 ಇಳಂತೆ ಅಮ್ಮಂಗೆ ಬುದ್ಧಿ 7 ಇಳಂತೆ ಅಂತಾನ. ನನಗ್ ಬರಲ್ವ ಸಂಸಾರ ಮಾಡಕ್ಕೆ? ಅಗಳೆ ಗಂಗಿ, ನಿಮ್ಮತ್ತೆ ಬಂದ್ಬಿಟ್ಟವಳೆ. ಎಲ್ಗೋಗಿದ್ಲಪ್ಪ? ಎಲ್ಗೋಗಿತ್ತೋ ಏನೋ, ಕೇಳೋಣ ಬಾರಕ್ಕ. ಸೊಸೆ ಮುದ್ದು ಎಲ್ಲಿಗೋಗಿದ್ದಮ್ಮ ಇಷ್ಟೊತ್ತುನು? ಏ ಗಂಗಿ, ಏನಿದು ನಿಮ್ಮತ್ತೆ ಹಿಂಗೆ ಪ್ರೀತಿಯಿಂದ ಸೊಸೆ ಮುದ್ದು ಅಂತ ಮಾತಾಡ್ಸ್ತಾ ಇದ್ದಾಳೆ? ಏನ್ ಇವಳಿಗೇನು ಹುಚ್ಚಿಗೆ ಚಿಡಿತೋ ಹೆಂಗೆ? ನನಗೂ ಹಂಗೆ ಅನ್ನಿಸ್ತೈತಿ. ಅಲ್ಲ ಇಷ್ಟು ದಿನನ ಎಲ್ಲಿ ಹೋದೆ ಗಯ್ಯಾಳಿ ಗಂಗಿ ಅಂತ ಲೌಡಿ ಇಂತ ಲೌಡಿ ಅಂತ ಹರ್ಸಿ ಆಡೋದು. ಇವತ್ತು ನೋಡಿರಿ ಏನಿದು ನಗ್ನಗ್ತಾನ ಸೊಸೆ ಮುದ್ದು ಅಂತ ಮಾತಾಡ್ಸೈತೆ. ಎಂದೆಂದು ಹಿಂಗೆ ಮಾತಾಡ್ಸಿದ್ದ ನಾನು ನೋಡೇ ಇಲ್ಲ. ಈ ಮನೆಗೆ ಬಂದು ಇಷ್ಟು ದಿನ ಆಗೈತಿ, ಹಿಂಗೆ ಮಾತಾಡ್ಸಿದ್ದಂತೂ ನಾನು ಎಂದೆಂದು ನೋಡಿರ್ಲಿಲ್ಲ. ಇವತ್ತೇನು ಆಶ್ಚರ್ಯ ಆಗ್ತೈತಮ್ಮ. ಲೇ ಸೊಸೆ ಮುದ್ದು, ನಿನ್ನೆ ಕರಿತಾ ಇರೋದು ಕಣೆ. ಅಲ್ಲ ಅತ್ತೆ ಅಷ್ಟು ಪ್ರೀತಿಯಿಂದ ಮಾತಾಡ್ಸ್ತಾ ಇದ್ರೆ ಅತ್ಲಕ್ ತಿರ್ಕೊಂಡು ನಿಂತ್ಕೊಂಡಿದ್ಯಲ್ಲ, ಬಾಯಿ ತೆರ್ಕೊಂಡು ಏನತ್ತೆ ಅಂತ ಕೇಳಬಾರ್ದ? ಸುಮ್ಮನೆ ನಿಂತಿದ್ಯಲ್ಲ. ಏನೇ ಸಕಮ್ಮ, ಅಲ್ಲ ನಿನ್ ಸೊಸೆ ಕಂಡ್ರಂಗೆ ಊರ್ಗ್ ಬೀಳ್ತಿದ್ದೆ. ಎಲ್ಲಾದ್ರೂ ಒಂದ್ ಸ್ವಲ್ಪ ತಿರ್ಗಾದ್ರೂ ಹೋದ್ರೆ ಎಲ್ಲ ಅಲಿಯಕ್ ಹೋಗಿದ್ದೆ ಊರ್ ತಿರ್ಗಕ್ಕೆ ಅಂತ ಬೈತಿದ್ದೆ. ಇವತ್ತೇನಿ ಇಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ಯಾ? ಏನ್ ನೀನು ನಿಜವಾಗ್ಲೂ ನೀನೇ ತಾನೆ ಸಾಕಮ್ಮನೆ ತಾನೆ ಅಥವಾ ಯಾವ್ದಾನ ದೆವ್ವ ಗಿವ್ವ ಬಂದಿತ್ತ ಇಲ್ಲಿ? ಬಿಡ್ತು ಅನ್ನೆ ಭಾಗ್ಯಮ್ಮ.
ಅತ್ತೆ ಸೊಸೆ ಅಂದ್ಮೇಲೆ ಜಗಳಗಳು ಇದ್ದಿದ್ದೇನೆ ಹಂಗಂತ ಹೇಳಿ ಅದನ್ನೇ ಸಾಧಿಸ್ಕೊಂಡು ಹೋಗಕ್ಕಾಗುತ್ತಾ? ಅತ್ತೆ ಸೊಸೆ ಅಂದ್ಮೇಲೆ ತಾಯಿ ಮಗಳು ಇದ್ದಂಗೆ ಪ್ರೀತಿಯಿಂದನ ಸಂಸಾರ ಮಾಡ್ಕೊಂಡು ಹೋಗ್ಬೇಕು ಅನ್ಸರಿಸ್ಕೊಂಡು. ಜಗಳ ಆಡಿದ್ರೆ ಸಂಸಾರ ಆಗ್ತವೇನಮ್ಮ? ಅಯ್ಯೋ ದೇವ್ರಿ, ಏನಾಗೈತೆ ಭಾಗ್ಯಕ್ಕಯ್ಯ, ನಮ್ಮ ಅತ್ತಿಗೆ ಹಿಂಗ್ ಮಾತಾಡ್ತೈತಿ ಇವತ್ತು? ಅದೇ ನನಗೂ ಆಶ್ಚರ್ಯ ಅಮ್ಮ. ಇವತ್ತೇನ್ ಸೂರ್ಯ ಏನ್ ಪೂರ್ವದ ಕಡೆಗೆ ಹುಟ್ಟಿನೋ ಅಥವಾ ಎಲ್ಲಾದ್ರೂ ಬೇರೆ ಕಡೆ ಹುಟ್ಟಿನ? ಏ ಗಂಗು, ನಿನ್ನೆ ಕಣೆ ಕರಿತಾ ಇರೋದು. ಅಲ್ಲ, ನಿಮ್ಮ ಅತ್ತೆ ಇಷ್ಟು ಪ್ರೀತಿಯಿಂದ ಮಾತಾಡಿಸ್ತಾ ಇರ್ಬೇಕಾದ್ರೆ ನೀನು ಮಾತಾಡದ್ ಬಿಟ್ಟು ಒಳ್ಳೆ ಏನೋ ಕಾಳ್ಕೊಂಡಳಲ್ಲ ನಿಂತಿದ್ಯಲ್ಲ ಬಾಯಿ ಬಿಡ್ಕೊಂಡು. ಇಟ್ಲ ತಿರ್ಕೊಂಡು ಮಾತಾಡಿಸ್ತಾ ಇದ್ದೀನಿ ತಾನೇ ನಾನು. ಅತ್ತೆ ಯಾಕೆ ಅತ್ತೆ ಅಂತಾನ ಬಾಯಿ ಬಿಡ್ತಾ ಇದ್ಯಾ? ಏನು ಇಲ್ಲ ಅತ್ತೆ, ಎಲ್ಲಿಗೆ ಹೋಗಿದ್ದೆ ನೀನು? ಎಲ್ಗೂ ಇಲ್ಲ. ಅದು ನಿನಗೆ ಒಳ್ಳೇದಾಗ್ಲಿ ಅಂತನ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋಗಿದ್ದೆ. ನನಗೆ ಒಳ್ಳೇದಾಗ್ಲಿ ಅಂತನ? ಹ್ಞೂ ಕಣೆ, ಇನ್ಯಾರಿಗೋಸ್ಕರ ಪೂಜೆ ಮಾಡಿಸ್ಲಿ ಹೇಳು? ನೀನು ನನ್ನ ಮಗನು ಮದುವೆ ಆಗಿ ಆಲೇನೆ ಸುಮಾರು ಒಂದು 4-5 ತಿಂಗಳು ಆತೇನೋ. ಅದಕ್ಕೇನೆ ಆದಷ್ಟು ಬೇಗ ನಿನ್ನೊಟ್ಟೆಗೂ ಒಂದು ಚಿಕ್ಕ ಪಾಪು ಬರಲಿ ಅಂತನ ಪೂಜೆ ಮಾಡಿಸ್ಕೊಂಬಂದೆ ನಾನು. ಅದಕ್ಕೆ ಪೂಜಾರರು ನಿಂಬೆಣ್ಣು ಕೊಟ್ಟೇವ್ರಿ. ಈ ನಿಂಬೆಣ್ಣ ನಿನ್ ಸೊಸೆಗೆ ಶರ್ಬತ್ ಮಾಡಿ ಕುಡ್ಸು ಅಂತ ಹೇಳಿದ್ರು. ಏನು ನಿಂಬೆಣ್ಣ ಮಂತ್ರಿಸ್ಕೊಟ್ಟವ್ರ? ಅದನ್ನ ಮಂತ್ರಿಸಿರೋ ನಿಂಬೆಣ್ಣ ಶರ್ಬತ್ ಮಾಡ್ಕೊಂಡು ಕುಡಿದ್ರೆ ಮಕ್ಕಳಾಗ್ತಾವ? ಏನು ಹೇಳ್ತಾ ಇದ್ದೆ ಸಾಕಮ್ಮ? ಅದ್ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ನೀನು? ಈ ಭಾಗ್ಯಮ್ಮ ಒಬ್ಳು ನಾನೇನೋ ಹೇಳಿ ನಂಬಿಸ್ತಿದ್ದೆ, ಇವಳೊಬ್ಳು ಅಜ್ಜಿದಾಗೆ ಕಡ್ಡಿ ಅಲ್ಲಾಡ್ಸಕ್ ಬರ್ತಾಳೆ ಮುಚ್ಕೊಂಡು ಹೋಗೋದ್ ಬಿಟ್ಟು. ಏ ಸಾಕಮ್ಮ, ನಿನ್ನೆ ಕೇಳ್ತಾ ಇರೋದು ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ? ಅದ್ ಯಾರು ಏನು ಹಿಂಗೆ ಹೇಳಿದ್ದು? ಹಿಂಗೆ ಶರ್ಬತ್ ಮಾಡ್ಕೊಂಡು ಕುಡಿದ್ರೆ ಮಕ್ಕಳಾಗ್ತವೆ ಅಂತ ಅದ್ ಯಾರು ಹೇಳಿದ್ದು? ಅದು ಆದಿಶಕ್ತಿ ದೇವಸ್ಥಾನ ಅಂತ ಹೇಳಿ ತುಂಬಾ ದೂರ ಐತೆ. ಅಲ್ಲಿ ಎಲ್ಲರೂ ಹೋಗ್ತಾರೆ ಮಕ್ಕಳಾಗದೆ ಇರೋರು. ಅಲ್ಲಿ ನಿಂಬೆಣ್ಣು ಕೊಡ್ತಾರೆ, ಅದನ್ನ ನಿಂಬೆಣ್ಣ ಮಂತ್ರಿಸ್ಕೊಡ್ತಾರೆ. ಅದನ್ನ ಶರ್ಬತ್ ಮಾಡ್ಕೊಂಡು ಕುಡಿದ್ರೆ ಮಕ್ಕಳಾಗ್ತಾವಂತೆ. ಎಲ್ಲೈತಿ ಅದು? ಯಾವ ಊರಾಗೈತಿ? ಅದು ಎಲ್ಲಾದ್ರೂ ಇರುತ್ತೆ, ಅದನ್ನ ಕಟ್ಕೊಂಡು ನಿನ್ಗೇನೇ ಆಗ್ಬೇಕು? ನಾನು ಶರ್ಬತ್ ಮಾಡ್ಕೊಂಬತ್ತೀನಿ, ಇಲ್ಲೇ ಇರೇ ಗಂಗಿ, ಕುಡಿಬೇಕು ಹಂಗ ಅಷ್ಟೂನು. ಅಯ್ಯೋ ಶರ್ಬತ್ತ ಅತ್ತೆ, ಈಗಲೇ ಹನಿ ಉದುರ್ತೈತಿ, ಥಂಡಿ ಬೇರೆ. ಈ ಥಂಡಿಗೆ ಶರ್ಬತ್ ಕುಡಿದ್ರೆ ನೆಗಡಿ ಆಗಲ್ವಾ? ಹಂಗೆಲ್ಲ ಅನ್ಬಾರ್ದು ಮಗಳೇ. ದೇವ್ರ ಪ್ರಸಾದ ಅನ್ಕೊಂಡು ಸುಮ್ಮನೆ ಕಣ್ಣು ಮುಚ್ಕೊಂಡು ಕುಡಿಬೇಕು. ಏನು ಆಗಲ್ಲ, ಒಂದ್ಸರಿ ಕುಡಿದ್ರೆ ಏನ್ ನೆಗಡಿ ಆಗಲ್ಲ. ನೆಗಡಿ ಆದ್ರೂ ಪರವಾಗಿಲ್ಲ, ನಿನ್ಗೆ ಒಳ್ಳೇದಾಗುತ್ತಲ್ಲ. ಸುಮ್ಮನೆ ಕುಡಿ, ನಾನು ಹೇಳ್ದಂಗೆ. ನಾನು ನಿನಗೋಸ್ಕರನೇ ಪೂಜೆ ಮಾಡಿಸ್ಕೊಂಡು ತಂದಿರೋದು ನಿಂಬೆಣ್ಣ. ಮೂರು ತಂದಿದ್ದೀನಿ. 3 ದಿನ ಒಂದೊಂದ ಕುಡಿಬೇಕು ನೀನು. ಶರ್ಬತ್ ಮಾಡ್ಕೊಡ್ತೀನಿ. ಈ ಸಾಕಮ್ಮ ಏನೋ ಮಾಡ್ತಾ ಇದ್ದಾಳೆ ಕಿತಾಪತಿನ. ಮಗಳೇ ಅಂತ ಮಾತಾಡಿಸ್ತಾ ಇದ್ದಾಳೆ. ಇಷ್ಟೊಂದು ಬದಲಾವಣೆ, ಅದು ಒಂದೇ ದಿವಸಕ್ಕೆ? ನಂಬಕ್ಕಂತೂ ಆಗಲ್ಲ. ಒಟ್ಟಿನಲ್ಲಿ ಏನೋ ಕಿತಾಪತಿ ನಡೆಸ್ತಾ ಇದ್ದಾಳೆ. ಅದು ಅಲ್ಲದೆ ಈ ಗಂಗಿ ಬೇರೆ ಸಾಕಮ್ಮನ ಸರಿಯಾಗಿ ಬೆಂಡೆತ್ತುತ್ತಾ ಇದ್ಲು ಮದುವೆ ಆಗಿ ಬಂದಾಗಿಂದನ. ಅದಕ್ಕೇನೆ ಏನಾದ್ರೂ ಈ ಗಂಗಿಗೆ ಏನಾದ್ರೂ ಮಾಡ್ತಾಳ ಇವಳು. ಆ ನಿಂಬೆಣ್ಣೆಗೆ ಏನಾದ್ರೂ ಆಕೆಂಬಂದು ಏನಾನ ಕೊಟ್ಟು ಏನಾನ ಹೆಚ್ಚು ಕಮ್ಮಿ ಮಾಡಕ್ಕೇನಾದ್ರೂ ಹಿಂಗೆಲ್ಲನ ಪೂಸಿ ಹೊಡಿತಾ ಇರ್ಬೋದು ಈ ಸಾಕಮ್ಮ. ನಂಬಕ್ಕಾಗಲ್ಲ ಇವಳನ್ನ. ಅದು ಒಂದೇ ದಿವಸ ಇಷ್ಟೊಂದು ಬದಲಾವಣೆ. ಗ್ಯಾರಂಟಿ ಇಲ್ಲೇನೋ ಒಂದು ನಡೀತಾ ಇದೆ ಕಿತಾಪತಿ. ಈಗ ಬೇಡ, ಅಡುಗೆ ಮಾಡಬೇಕು. ಸಾರಿಗೆ ಒಗ್ಗರಣೆ ಹಾಕಕ್ಕೆ ಸಾಸಿವೆ ಇರಲಿಲ್ಲ, ಸಾಸಿವೆ ತಂದಿದ್ದೆ. ಸಾಸಿವೆ ಹಾಕಿ ಒಗ್ಗರಣೆ ಹಾಕಿ ಸಾರು ಮಾಡ್ತೀನಿ. ಅಡುಗೆ ಮಾಡಿ ಉಂಡು ಆಮೇಲೆ ಕುಡಿತೀನಿ. ಅಯ್ಯೋ ಊಟ ಮಾಡೋದ ಆಮೇಲೆ ಊಟ ಮಾಡಿರಾತು, ಮೊದಲು ಶರ್ಬತ್ ಕುಡಿ ನೀನು. ಮತ್ತೆ ದೇವಸ್ಥಾನಕ್ಕೆ ಬೇರೆ ಹೋಗಿ ಬಂದೆ, ಅಲ್ಲಿ ಮಂತ್ರಿಸ್ಕೊಟ್ಟಿದ್ದಾರೆ ದೇವ್ರ ತಕ್ಕಿಕ್ಕಿ ಅಂತ ಹೇಳ್ತಾ ಇದೀಯಾ. ಅದಕ್ಕೆ ಊಟ ಮಾಡಿ ಆಮೇಲೆ ಮುಖ ತೊಳ್ಕೊಂಡು ಕೈ ಮುಗ್ದು ಆಮೇಲೆ ಕುಡಿತೀನಿ. ಇರ್ರಿ, ನೀವು ಊಟ ಮಾಡಿರಂತೆ ಪಾಪ. ಊಟ ಮಾಡಿದಿರೋ ಇಲ್ವೋ? ಸರಿ ಆತು ಹೋಗಮ್ಮ, ಇನ್ನೇನು ಮಾಡೋಕ್ಕಾಗುತ್ತೆ, ಆಮೇಲೆ ಕುಡಿವಂತೆ. 3 ನಿಂಬೆಹಣ್ಣು ಇದಾವಲ್ವಾ? ಐದವೆ ಬೆಡ್ದಂಗೆ ಅಷ್ಟು ಕುಡಿಸ್ಬೇಕು. ಆಮೇಲೆ ಐತೆ ಈ ಗಯ್ಯಾಳಿ ಗಂಗಿಗೆ. ಈ ಸಾಕಮ್ಮ ಅಂತಂದ್ರೆ ಏನು ಅಂತ ತೋರಿಸ್ತೀನಿ ಅವಾಗ. ಸಾಕಮ್ಮ ಏನೇ ಅದು? ಏನು ಇಲ್ಲ ಕಣೆ, ಅದೇ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ನಿಂಬೆಣ್ಣು ತಂದಿದ್ನಲ್ಲ, ನೋಡ್ದೆ ಇದಾವ ಅಂತ ಹೇಳಿ. 3 ದಿವಸ ನಿನ್ ಸಸಿ ಕುಡ್ಸು ಅಂತ ಹೇಳವ್ರೆ. ಅದಕ್ಕೆ ನೋಡ್ತಿದ್ದೆ ಐದಾವ ಅಥವಾ ಎಲ್ಲಾನು ಉದಿಸ್ಕೊಂಡ್ ಬಂದಿನ ಅಂತ. ಇದಾವೆ. ಹೋಗು ನೀನು ನಿಮ್ಮ ಅಂತಕ್ಕೆ. ಆ ದೇವಸ್ಥಾನ ಎಲ್ಲಿ ಅಂತ ಹೇಳಿ ನಾನು ಹೋಗಿ ಬರ್ತೀನಿ. ನನಗೂ ಇನ್ನೂ ಮಕ್ಕಳಾಗಿಲ್ಲ. ಅಯ್ಯೋ ಅದು ಎಲ್ಲಿ ಅಂತಾನೆ ಇವಾಗ ಹೇಳಕ್ಕಾಗಲ್ಲ, ಆಮೇಲೆ ಹೇಳ್ತೀನಿ. ಹೋಗು ನೀನು ನಿಮ್ಮ ಅಂತಕ್ಕೆ, ಹೋಗು ನೀನು ನಿಮ್ಮ ಅಂತಕ್ಕೆ ಬಂದು ಆಮೇಲೆ ಎಲ್ಲ ಹೇಳ್ತೀನಿ ಅದೆಲ್ಲಿ ಏನು ಅಂತಾನ. ಸರಿ ಆಯ್ತು. ಸದ್ಯ ಇವಳು ತೊಲಗೇಳಲ್ಲ. ಇನ್ನು ನನ್ನ ಕೆಲಸ ಸಲೀಸಾಗುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.